ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟು ದೊಡ್ಡ ಮನಸ್ಸು ಸಾಹೇಬ್ರೆ ನಿಮ್ದು. ಮೊಮ್ಮಗಳ ಮನಸ್ಸಿಗೂ ನೋವಾಗಬಾರ್ದು, ರೀತಿ ನೀತಿನೂ ಕಾಪಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೀರಲ್ಲ. ನಿಮ್ಮ ಮನೆ ಸಂಬಂಧ ಬೆಳ್ಸಕ್ಕೆ ನಾವು ತುಂಬಾನೇ ಪುಣ್ಯ ಮಾಡಿದ್ದೀವಿ. ಹಾಗೇನಿಲ್ಲ ಯಶೋದಮ್ಮ, ಸಂಜೀವ ತುಂಬ ಒಳ್ಳೆ ಹುಡುಗ, ನಮ್ಮ ಅಮ್ಮನೂ ಅಷ್ಟೇ ತುಂಬ ಒಳ್ಳೆ ಹುಡುಗಿ. ಹೊಂದ್ಕೊಳ್ಳಕ್ಕೆ ಸ್ವಲ್ಪ ಸಮಯ ಬೇಕಷ್ಟು. ನೀನು ಹೋಗು ಯಶೋದಮ್ಮ, ಪೂಜೆ ಕಾರ್ಯ ನೋಡ್ಕೊಳ್ಳಿ, ನಾ ಬರ್ತೀವಿ ಒಳಗೀಗ. ಸರಿ ಸಾಹೇಬ್ರೆ. ಇನ್ನೇನು ನೋಡ್ತಾ ನಿಂತಿದೀಯಾ? ಬಾ. ಏನಿದೆಲ್ಲ? ಮೊಮ್ಮಗಳನ್ನ ನೋಡ್ಬೇಕು ಅಂತ ಮನೆಯವ್ರಿಗೆ ಯಾರಿಗೂ ಹೇಳ್ದೆ ಸತ್ಯನಾರಾಯಣ ಪೂಜೆ ಅರೇಂಜ್ ಮಾಡಿಸಿದೀರಾ? ಮನೆ ಯಜಮಾಂತಿ ಗೊತ್ತಾಯ್ತಲ್ವಾ, ಹಿಂಗೇನು ಬಿಡು. ಆದ್ರೆ ನೀನು ಯಾರಿಗೂ ಹೇಳಬೇಡ ಅಷ್ಟೇ. ಮೊಮ್ಮಗಳ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರಿ, ಆದ್ರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಎದೆಲ್ ಬಚ್ಚಿಟ್ಕೊಂಡಿದ್ದಾರೆ. ಬಾ, ಪೂಜೆ ಶುರು ಆಗತ್ತೆ. ಚಂದ್ರಿಕಾ ಅವರೇ, ನನ್ಗೆ ಒಂಚೂರು ಹೆಲ್ಪ್ ಮಾಡ್ತೀರಾ? ನನ್ಗೆ ಇಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ, ಹೇಗ್ ಮಾಡೋದು ಅಂತಾನು ಗೊತ್ತಿಲ್ಲ. ನಾನು ಈಗ ತಾನೇ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಒಲೆ ಮುಂದೆ ನಿಂತ್ರೆ ಮುಖ ಎಲ್ಲ ಎಣ್ಣೆ ಆಗುತ್ತೆ, ಸೆಲ್ಫಿಲ್ ಚೆನ್ನಾಗಿ ಕಾಣಲ್ಲ. ಅದು ಬೇರೆ ಇವತ್ತು ಬೆಳಿಗ್ಗೆ ಕಾಫಿ ಕುಡ್ದಿಲ್ವಲ್ಲ, ನನಗೆ ಕೆಟ್ಟ ಕೋಪ ಬರುತ್ತೆ. ಮೊದಲೇ ಮೂಡ್ ಆಫ್ ಅಲ್ಲಿದ್ದೀನಿ. ನೀವು ತಪ್ಪು ತಿಳ್ಕೊಬಿಡಿ, ಈ ರವೆ ಸಕ್ಕರೆ ಎಲ್ಲ ಇಲ್ಲೇ ಎಲ್ಲೋ ಇರುತ್ತೆ. ನೀವು ಒಂದು ಕೆಲಸ ಮಾಡ್ಬಿಡಿ, ಅತ್ತೇನು ಕೇಳಿ, ಅವ್ರಿಗೆಲ್ಲ ಗೊತ್ತಿರುತ್ತೆ, ಆಯ್ತಾ? ನಾವಿಬ್ರು ಒಂದು ಸೆಲ್ಫಿ ತಗೊಳ್ಳೋಣ. ಸ್ಮೈಲ್ ಮಾಡಿ. ಚಂದ್ರಿ, ಅತ್ತೆ, ನೀನಿಲ್ಲ ಏನೇ ಮಾಡ್ತಿದ್ಯಾ? ಅತ್ತೆ ಪ್ರಸಾದ ಮಾಡೋದು ಹೇಗಂತ ಗೊತ್ತಿಲ್ವಂತೆ. ಸರಿ, ನೀನು ಹೋಗು, ನಾನು ಅವಳಿಗೆ ಸಹಾಯ ಮಾಡ್ತೀನಿ. ಹಬ್ಬ, ಒಳ್ಳೆ ಸೆಲ್ಫಿ ಹುಚ್ಚು ಹುಡುಗಿ. ಅಮೃತ, ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ನಿನಗೆ ಸಹಾಯ ಮಾಡ್ತೀನಿ. ಮೊದಲು ಸ್ಟವ್ ಹಚ್ಚು, ಅಲ್ಲಿ ಲೈಟ್ ಇದೆ ನೋಡು. ಹುಷಾರು, ನಿಧಾನ. ಬಾನ್ಲಿ ಇಡು. ಹಾಗೆಲ್ಲ ಗ್ಯಾಸ್ ವೇಸ್ಟ್ ಮಾಡಬಾರ್ದಮ್ಮ. ಸರಿ, ಅಲ್ಲಿ ತುಪ್ಪ ಇದೆ ನೋಡು, ತುಪ್ಪ ಹಾಕು. ಬಾಣ್ಲೆಗೆ ತುಪ್ಪ ಹಾಕು. ಸಾಕು. ಜಾಸ್ತಿ ತುಪ್ಪ ಹಾಕಿದ್ರೆ ಒಗ್ರು ವಾಸನೆ ಬಂದ್ಬಿಡತ್ತೆ. ಅಮೃತ, ಅಲ್ಲಿ ದ್ರಾಕ್ಷಿ ಗೋಡಂಬಿ ಡಬ್ಬ ಇದೆ ನೋಡು, ಗೋಡಂಬಿ ತಗೋ, ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕು. ನವಗ್ರಹ ಸಮೇತ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜಾಂಚ ಕರಿಷ್ಯೆ. ಹಾ, ಸಾಕು. ದ್ರಾಕ್ಷಿ ತಗೋ. ಸಾಕು. ಅಲ್ಲಿ ಸೌಟ್ ತಗೋ, ಕೈ ಆಡಿಸಿ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.